ಇನ್ನೊಂದು ಮನೆ ಸೇಲಿಗಿತ್ತು. ಇನ್ ಕೇಸ್ ಅದು ಸೇಲ್ ಆಗಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ವೀಕ್ ಅದರ ನೆಕ್ಸ್ಟ್ ವೀಕ್ ಆ ವಿಡಿಯೋನು ಅಪ್ಲೋಡ್ ಮಾಡ್ತೆ, ಆಗ ನಿಮಗೆ ಡೀಟೇಲ್ಸ್ ಕೊಡ್ತೆ. ಸೊ 9 1 2 3 4 5 6 ಇಟ್ಟು ಪೂಜೆ ಮಾಡ್ತಾರೆ. ಆಮೇಲೆ ದೇವ್ರ ಮನೆ ದ್ವಾರ ಬಾಗಿಲಿಗೆ ತುಳಸಿ ಕಟ್ಟು ಅನ್ಕೊಂಡು ಪೂಜೆ ಮಾಡೋದು. ನಾವು ಪ್ರತಿ ವರ್ಷ ಕನ್ಯಾ ಸಂಕ್ರಮಣದ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮ? ಇವತ್ತು ನಮ್ಮ ಮನೆಗೆ ಹೊಸ್ತು. ಸೊ ಯಾರೆಲ್ಲ ಹೊಸ್ತು ಸೆಲೆಬ್ರೇಟ್ ಮಾಡಿರಿ, ಮಾಡ್ತಿದ್ರಿ, ಮಾಡ್ಕೊಂಡ್ಕೊಂಡಿರಿ, ಎಲ್ಲರಿಗೂ ಹ್ಯಾಪಿ ಹೊಸ್ತು. ಇವತ್ತು ಹೊಸಕ್ಕೆ ಊಟ ಮಾಡ್ಕ ಮತ್ತೆ ಈ ತರ ಕದ್ರೆಲ್ಲ ಕಟ್ಟುತ್ತಿರ್ತ ಹೊಸ್ತಿನ ದಿನ. ಸೊ ಈ ವ್ಲಾಗ್ ಇರ್ಬೋದು ಹೊಸ್ತಿದ್ದು ಎಂತ ಮಾಡತ್ ನಾವು ಹೊಸ್ತಿನ ದಿನ, ಹೊಸ್ತಂದ್ರೆ ಎಂತ ಅದೆಲ್ಲ ಈ ವಿಡಿಯೋದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಹೊಸ್ತಂದ್ರೆ ಸ್ವಲ್ಪ ಜನಿಗೆ ಗೊತ್ತಿರ್ಬೋದು, ಸ್ವಲ್ಪ ಜನಿಗೆ ಗೊತ್ತಿರೋದಿಲ್ಲ. ಸೊ ಯಾರಿಗೆ ಗೊತ್ತಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿನೇ ವಿಡಿಯೋ ಎಂತ ತನಕ ಕಾಣಿ. ಗೊತ್ತಿಪ್ಪರು ನಮ್ಮ ಕಡೆ ನಿಮ್ಮ ಕಡೆ ಸೇಮ್ ಮಾಡ್ತಾರ ಅಂತ ತಿಳ್ಕೊಂಡಂಗಾಯ್ತು. ಗೊತ್ತೇ ಇಲ್ದಿದ್ದವರಿಗೆ ನಮ್ಮ ಸಂಪ್ರದಾಯ ತಿಳಿತ್ತು. ಹೊಸ್ತಂದ್ರೆ ಹೊಸ್ತಾಯಿ ಫಲ ಬಿಟ್ಟಿರುತ್ತಲ್ಲ ಭತ್ತತ್ತನೆ ಲಕ್ಷ್ಮಿ, ಧಾನ್ಯ ಲಕ್ಷ್ಮಿಗೆ ಮುಂದೆ ಬಪ್ಪು ಹೊಸ ಭತ್ತ ಒಳ್ಳೆ ರೀತಿಲಿ ಮನೆಗೆ ಸೇರ್ಲಿ ಅನ್ಕೊಂಡು ಪೂಜೆ ಮಾಡೋದು. ನಾವು ಪ್ರತಿ ವರ್ಷ ಕನ್ಯಾ ಸಂಕ್ರಮಣದ ನೆಕ್ಸ್ಟ್ ಡೇ ಈ ಹೊಸ್ತು ಮಾಡತ್ತ. ತಿಂಗೋಡ್ ಹೊಸ್ತು ನಮ್ದು. ನವರಾತ್ರಿಗೂ ಸುಮಾರು ಜನ ಮಾಡ್ತಾರೆ. ಹೊಸ್ತು ಮಾಡು ಹಿಂದಿನ ದಿನ ಗದ್ದೆಗೆ ಹೋಗಿ ಒಂದಿಷ್ಟು ಕದ್ರ ತಕೊಂಡ್ಬಂದು ಹಿಡ್ಕೊ. ಕದ್ರ ಅಂದರೆ ಭತ್ತತ್ತೇನೆ. ಹೋದ ಕೂಡಲೇ ಗದ್ದೆಂಗೆ ಕದ್ರ ಸಿಕ್ಕುದಿಲ್ಲ, ಯಾಕಂದ್ರೆ ಎಲ್ಲ ಗದ್ದೆಂಗೂ ಒಂದೇ ಸಲ ಕದ್ರ ಬತ್ತಿಲ್ಲ. ಈಗ ನಮ್ಮ ಮನೆ ಗದ್ದೆಂಗೆ ಕದ್ರ ಬರಲಿಲ್ಲ ಅಂದರೆ ನಮ್ಮ ಪರಿಚಯದವ್ರ ಮನೆಗೆ ಬಂದದ್ದಿದ್ರೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ರೆ ಅವ್ರು ಕೊಡ್ತರು. ನಮ್ಮೂರಂಗಂತೂ ಅದಕ್ಕೆಲ್ಲ ಅಡ್ಡಿಲ್ಲ. ಮಾರನೇ ಬೆಳಿಗ್ಗೆ ಬೇಗ ಮನೆ ಯಜಮಾನ್ರಿ ಎದ್ದು ಸ್ನಾನ ಮಾಡಿ ಈ ಕದ್ರನ್ನ ಮನೆ ಹೊರಗಿಂದ ಒಳಗೆ ತಕೊಂಬಪ್ಪತ್ತಿಗೆ ಮನೆಗೆ ಒಬ್ರು ಜಾಗಂಟೆ, ಒಬ್ರು ಗಂಟೆ ಬರ್ಸ್ತಾ, ಮತ್ತು ಮನೆ ಯಜಮಾನ್ತಿಯರು ಯಾರಿದ್ರು ಅಂದರೆ ಒಬ್ರು ಹೆಂಗಸ್ರು ಈ ಯಜಮಾನ್ರ ಕಾಲನ್ನ ತೊಳಸಿ ಒಳಗಡೆ ಕಳಿಸ್ತಾರೆ. ಅವರು ಆ ಭತ್ತದ ತೆನೆನ ದೇವ್ರ ಕೋಣೆ ಒಳಗಿಟ್ಟು ಒಂದು ಪೂಜೆ ಮಾಡ್ತಾರೆ. ದೇವ್ರ ಕೋಣೆ ಮತ್ತು ತುಳಸಿ ಕಟ್ಟೆ ಎರಡಕ್ಕೂ ಇಟ್ಟು ಪೂಜೆ ಮಾಡ್ತಾರೆ. ಆಮೇಲೆ ದೇವ್ರ ಮನೆ ದ್ವಾರ ಬಾಗಿಲಿಗೆ, ತುಳಸಿ ಕಟ್ಟೆಗೆ, ಅಕ್ಕಿ ಮುಡಿಗೆ, ನಾವು ಕೆಲಸ ಮಾಡೋ ಅಗ್ರಿಕಲ್ಚರಿಗೆ ಸಂಬಂಧಪಟ್ಟದೆಂಥದಾದ್ರು ಒಂದು ಈ ಕತ್ತಿಯೋ ಇಲ್ಲ ಹಾರಿ ಆ ಥರ ಇರುತ್ತಲ್ಲ ಅದಕ್ಕೆ, ಮತ್ತು ತೆಂಗಿನ ಮರಕ್ಕೆ, ಅಡಿಕೆ ಮರಕ್ಕೆ, ಬಾವಿಗೆ, ಹಿಂಗೆಲ್ಲದಕ್ಕೂ ಕಟ್ಟಿ ಒಂದು ನಮಸ್ಕಾರ ಮಾಡ್ತಾರೆ. ಈ ಹೊಸ್ತಿಗೆ ಮೇಯ್ನ್ ಅಂದರೆ ಒಂದು ಹಸಿ ಅಕ್ಕಿ ಅನ್ನ ಮತ್ತು ಹರ್ಕೆಸು ಅಂದರೆ ಹರ್ವೆ ದಂಟು ಮತ್ತು ಕೆಸುವಿನ ದಂಟಿನ ಪಲ್ಯನೋ ಸಾರೋ ಮಾಡ್ಕೊಂಡು ತಿನ್ಕಿ ದಿನ. ಮತ್ತು ಈ ಹಸಿ ಅಕ್ಕಿ ಅನ್ನ ಅಂದರೆ ಆಲ್ರೆಡಿ ಹೇಳ್ದಂಗೆ ಹೊಸ ಭತ್ತದ ತೆನೆ ಇತ್ತಲ್ಲ ಅದರಿಂದ 9 ಭತ್ತ ತೆಗೆದು ಅದನ್ನು ಬಿಡಿಸಿ ನಾವು ಬೆಳಿಗ್ಗೆ ಮಾಡು ಅನ್ನದ ಜೊತೆ ಇದನ್ನು ಹಾಕಿ ಆವತ್ತಿನ ದಿನವೇ ತಿಂದು ಮುಗಿಸೋಕಿದನ್ನ. ಒಂಬತ್ತು 1 2 3 4 5 6 ಈ ದಿನ ಬೇಯಿಸೋ ಅನ್ನದ ಪಾತ್ರಕ್ಕೂ ನಾವು ಕದ್ರ ಕಟ್ಟತ್ತು, ಅರಿಶಿನ ಕುಂಕುಮ ಹಾಕತ್ತು, ಒಂದು ನಮಸ್ಕಾರ ಮಾಡ್ಕೊಂಡತ್ತು ಅನ್ನ ಬೇಯಿಸೋ ಟೈಮಲ್ಲಿ. ಅಮ್ಮ ಆಲ್ರೆಡಿ ತೆಗೆದಿಟ್ಟು 9 ಅಕ್ಕಿನ ಇಲ್ಲಿ ಹಾಕಿ ಬೇಯಿಸ್ತಿದ್ರು. ಅಮ್ಮಂದು ಅಡುಗೆ ಆಯ್ತಾ? ಸೊ ಎಲ್ರು ಊಟಕ್ಕೆ ಬನ್ನಿ ಅಂತ. ಈ ದಿನ ಮಧ್ಯಾಹ್ನ ಒಳ್ಳೆ ಗಡ್ಜ್ ಅಡ್ಗೆ ಮಾಡಿದ್ರು ಮನೆಗೆ. ನಾವು ನಮ್ಮ ಗಂಡನ ಮನೆಗೆ ಹೋಯೇ ಊಟ ಮಾಡೋದು ಸಂಪ್ರದಾಯ ಮೊದಲಿಂದನೂ. ಮಧ್ಯಾಹ್ನ ಹೆಂಗಸರೆಲ್ಲರೂ ಅವ್ರ ಗಂಡನ ಮನೆಗೆ ಹೋಯೇ ಊಟ ಮಾಡ್ಕೊ. ಸೊ ನಾನು ನನ್ನ ಗಂಡನ ಮನೆಗೆ ಹೊರಟೆ ಈಗ. ಅಪ್ಪನ ಮನೆಗೆ ಬಂದ್ಕೊಂಡೆ ರಾಯ್ಕೆ ಫಸ್ಟ್ ಹೇಳೋದು ದನದ ಹತ್ರ ಕರ್ಕೊಂಡು ಹೋಗಿ ಅನ್ಕೊಂಡು. ದನ ಕೋಳಿ ಎಲ್ಲ ಹತ್ರ ಇರುತ್ತಲ್ಲ ಮಕ್ಳಿಗೆ ಖುಷಿ. ದನಕ್ಕೆ ಹುಲ್ ಕೊಡ್ತೆ ಅಂತ ಇದ್ಲ ಈಗ ಅವಳು. ಕರಿ ತಿನ್ನಿ ಹೇಳಿ ಅಂಬಿ, ತಿನ್ನಿ ಹೇಳಿ ಅಂಬಿ, ತಿನ್ನಿ ಹೇಳಿ. ಹೇಳ್ರಿ ನೀ ಹೇಳ್ರಿ ತಿನ್ನತ್ತ ಹೇಳ್ಕ ತಿನ್ನಿ ಅಂಬಿ ಹೇಳಿ. ಹೊಸ್ತಾಯಿ ಮದುವೆಯಾದವ್ರ ಮನೇಲಿ ಹೊಸ್ತು ಗ್ರ್ಯಾಂಡ್ ಇರತ್ತೆ. ಹೊಸ ನೆಂಟ್ರ ಇರ್ತಾರೆ. ಸೊ ಫಸ್ಟ್ ಅವರಿಗೆ ಈ ಹೊಸ್ತಿಗೆ ಮನೆಗೆ ಕರಿತ್ರ. ಅವರಿಗೆ ವೆರೈಟಿ ಮಾಡ್ತಾರೆ. ಲೈಕ್ 15, 13, 11, 9 ಈ ಥರ ಎಲ್ಲ ಮಾಡ್ಲಕ್ಕೆ. ಪಲ್ಯ ಸಾರು ಎಂತ ಮಾಡ್ರು ಈ ಥರ ಕೌಂಟೆಲ್ಲ ಇರತ್ತೆ, ಲೈಕ್ ಆಡ್ ನಂಬರಲ್ಲೇ. ಮತ್ತು ನನ್ನ ಮಮ್ಮಂಗೆ ಸ್ವಲ್ಪ ಸ್ವೀಟ್ಸ್ ಎಲ್ಲ ಟ್ರೈ ಮಾಡೋದ್ರೆ ಇಷ್ಟ. ವೆರೈಟಿ ಹೊಸ ಥರ ಸ್ವೀಟ್ಸ್ ಎಲ್ಲ ಟ್ರೈ ಮಾಡ್ತಾ ಇರ್ತಾರೆ ಪ್ರತಿ ವರ್ಷ. ಈ ಸಲನೂ ಮಾಡಿದ್ದೀರು. ನಾನು ಹಬ್ಬಕ್ಕಿಂತ ಮುಂಚೆನೇ ಬೇಗ ಅಡುಗೆನೂ ಆಯ್ತು. ಅತ್ತೆ ಮಾಮ ಸೇರ್ಕೊಂಡು ಅಡುಗೆನೂ ಮಾಡಿದ್ದಿರು.
ನಂಗೆ ಎಂಥ ಕೆಲಸ ಇರಲಿಲ್ಲ. ಸೊ ಫ್ರೂಟ್ ಸಲಾಡಿಗೆಲ್ಲ ರೆಡಿ ಮಾಡ್ತಾ ಇದ್ದೆ, ಮತ್ತು ಪಾಯಸ ಪೆಂಡಿಂಗ್ ಇದ್ದಿತ್ತು, ಹಪ್ಪಳ ಅಷ್ಟೇ, ಮತ್ತು ಎಲ್ಲನೂ ಆಯ್ದಿತ್ತು. ಟೊಮೆಟೊ ರಸಮ್, ಟೊಮೆಟೊ ಸಾರು, ಪಾಯಸ, ಇಲ್ಲೇ ಕಲ್ಸು, ಇದು ಡ್ರೈ ಫ್ರೂಟ್ ಸಲಾಡ್, ಇದಕ್ಕೆ ಐಸ್ ಕ್ರೀಮ್ ಒಂದು ಬಾಫಿತ್, ಕಾಯಿ ಹಾಲು, ಹನಿ, ಇದು ಹರಕೆಸು, ಇದು ಮೀನು ಇವತ್ತಿಗೆ ಸ್ವಲ್ಪ ಶಾಸ್ತ್ರಕ್ಕೆ ಸ್ವಲ್ಪ ಅಂತೆಲ್ಲ ಅದು ಪಲ್ಯ ಮುಟ್ಟಕ್ಕಾಗ. ಇದು ಮಜ್ಜಿಗೆ, ಇಲ್ಲಿ ಇನ್ನೆಂಥದ್ದು ಸೌತೆಕಾಯಿ ಸಾಂಬಾರು ಅಂತ ಪಾಯಸ ಆಲ್ರೆಡಿ ತೋರಿಸಿದೆ. ಹಾಂ, ಇದು ತೋರಿಸ್ತಿಲ್ಲ, ಇದೆಂತ ಇದು ಬೆಂಡೆಕಾಯಿ ಪಲ್ಯ, ರಾಹಿತ್ಯ, ಕ್ಲೋಸ್. ತುಳಸಿ ಕಟ್ಟಿ ಮೇಲೆ ಅರಿಶಿನ ಕುಂಕುಮ ಗಂಧ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ. ಅದನ್ನು ಹಚ್ಕೊಂಡು ತುಳಸಿಗೆ ಒಂದು ಕಾಣಿಕೆ ಹಾಕಿ ನಮಸ್ಕಾರ ಮಾಡ್ಕೊಂಡು ಒಳಗೆ ಬಂದು ಗಂಡ, ಅತ್ತೆ, ಮಾವ, ಹಿರಿಯರು ಯಾರೆಲ್ಲ ಇದ್ರು ಅವರೆಲ್ಲರಿಗೂ ಒಂದು ಕಾಲಿಗೆ ಬಿದ್ದು ನಾನು ಹೊಸ್ತು ಊಟ ಮಾಡ್ತಿದ್ದೆ ಅಂದೇಳಿ ಹೇಳಿ ಹೊಸ್ತು ಊಟ ಇದು ನಮ್ಮ ಸಂಪ್ರದಾಯ. ನಾನೊಂದು ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ಬೋದು, ವೀಡಿಯೋ ಹಾಕಿದೆ, ನನ್ನ ಪಪ್ಪನೇ ನಿಂತು ಮಾಡಿಸ್ತಿರೋ ಮನೆ ಅಂದ್ಕೊಂಡು. ಸೊ ತುಂಬ ಜನ ಎಲ್ಲ ಕಮೆಂಟ್ಸ್ ಹಾಕಿದಿರಿ, ಮನೆ ಇತ್ತಾ, ಎಷ್ಟು ಬಜೆಟ್ ಎಲ್ಲನೂ. ಆ್ಯಕ್ಚುಲಿ ಅದು ಮನೆ ಸೇಲ್ ಆಯ್ತಾಯ್ತಾ, ಸೊ ಅದ್ರ ಬಗ್ಗೆ ನಾನೇನು ಡೀಟೇಲ್ಸ್ ಕೊಡಲಿಲ್ಲ. ಇನ್ನೊಂದು ಮನೆ ಸೇಲಿಗಿತ್ತು. ಇನ್ ಕೇಸ್ ಅದು ಸೇಲ್ ಆಗಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ವೀಕ್ ಆ ವಿಡಿಯೋನು ಅಪ್ಲೋಡ್ ಮಾಡ್ತೆ, ಆಗ ನಿಮಗೆ ಡೀಟೇಲ್ಸ್ ಕೊಡ್ತೆ. ಇಂಟ್ರೆಸ್ಟ್ ಇದ್ದವರು ಚೆಕ್ ಮಾಡ್ಬೋದು. ಕಂಡ್ರಲ್ಲ, ನಮ್ಮ ಹೊಸ ಸೆಲೆಬ್ರೇಷನ್ ಈ ಥರ ಇತ್ತು. ಯಾರಿಗಾದರೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಹೇಳಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಮಾಡಿ. ಬಾಯ್, ಮತ್ತೆ ಸಿಗ್ತೆ. ತಿನ್ಸ, ಹಾಂ ಆಯ್ತು, ತಿನ್ಸ ಪಾಪ.